ಏನಿಲ್ಲ, ನಮ್ಮ ಪ್ರಾಥಮಿಕ ಸದಸ್ಯರಿಗೆ ಒಂದು ಸ್ವೀಕೃತಿ ಕೊಡಬೇಕು. ಕಾರಣ ಇಷ್ಟೇ, ಕಳೆದ 93ನೇ ಇಸ್ವಿಯಿಂದ BJP ಕೊಡುಗೆಯರ ಮಾರ್ಗದರ್ಶನದಲ್ಲಿ BJP ಬಗ್ಗೆ ಮೊದಲೆಲ್ಲರೂ ಕಾರ್ಯಕರ್ತನಾಗಿ ದುಡಿತಿದ್ದರು. ಕಳೆದ 1999ರಿಂದ ಶಾಸಕರಾಗಿ ಹಾಲಾಡಿಸಿ ಆಯ್ಕೆಯಾಗಿದ್ದಾರೆ. ಮೊದಲು ಸ್ವಲ್ಪ ಕೆಲಸ ಮಾಡ್ತಿದ್ದರು ಅಭಿವೃದ್ಧಿ ಬಗ್ಗೆ. ಕ್ರಮೇಣ ಕೆಲಸವನ್ನು ಮಾಡದೆ ಶೂನ್ಯಗತಿಯಲ್ಲಿ ಬಂದಿದೆ. ಪುನಃ ಪಕ್ಷ ಕಳೆದ ಟೈಮಲ್ಲಿ ಪಕ್ಷ ಅನ್ಯಾಯ ಮಾಡಿದೆ ಅಂತ ಹೇಳಿ ಪಕ್ಷೇತರ ನಿಂತು ಆ ಕ್ಷೇತ್ರದ ಗ್ರಾಮೀಣ ಪ್ರದೇಶದ ಜನರ ಮೇಲೆ, ಕಾರ್ಯಕರ್ತರ ಮೇಲೆ ಸುಳ್ಳು ಕೇಸುಗಳನ್ನು ಸಹ ಹಾಕಲಿಕ್ಕೆ ಸಹಕಾರ ನೀಡಿದ್ದಾರೆ. ಅಭಿವೃದ್ಧಿ ಕೆಲಸ ಕುಂಠಿತವಾಗಿದೆ. 94C, 53, ಡಿ3 ಇದ್ರ ಬಗ್ಗೆ ಯಾವುದೇ ಶಾಸನ ಸಭೆಯಲ್ಲಿ ಮಾತಾಡಿದವರಲ್ಲ. ಪುನಃ ಪಕ್ಷ ಅವರಿಗೆ ಟಿಕೆಟ್ ನೀಡಿರುವುದರಿಂದ ನಾನು ಪ್ರಾಥಮಿಕ ಸದಸ್ಯತ್ವ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಸಲ್ಲಿಸ್ತಾ ಇದ್ದೇನೆ. ನನ್ನ ಹೆಸರು ಉದಯ್ ಕುಮಾರ್ ಸೇಗೆ. ಇದು ಮಡವಂಕಿ ಪಂಚಾಯತ್ ಅಧ್ಯಕ್ಷರು ಮತ್ತು BJPಯ ಮಹಿಳಾ ಹಿಂದುಳಿದ ಮೋರ್ಚಾದ ಉಪಾಧ್ಯಕ್ಷರು. ಫೋನ್ ಮಾಡಿದ್ದೇನೆ, ಪಡುಬಿದ್ರಲ್ಲಿ ಇದ್ದೇನೆ ಅಂತ ಹೇಳಿದ್ರು. ನಾವು ಬಂದು ಕೊಡ್ತಾ ಇದ್ದೇವೆ. ನಮಗೆ ಆ ಅಭ್ಯರ್ಥಿ ಒಟ್ಟಿಗೆ ಕೆಲಸ ಮಾಡಲಿಕ್ಕೆ ಅಸಾಧ್ಯ. ಯಾಕಂತ ಹೇಳಿದ್ರೆ ಅಭಿವೃದ್ಧಿ ಕಾರ್ಯ ಕುಂಠಿತ ಆಗ್ತದೆ, ಯಾವುದೇ ಕೆಲಸ ಮಾಡುವುದಿಲ್ಲ. ಆದ್ದರಿಂದ ನಾವು ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡ್ತೇವೆ. ಕಳೆದ 18 ವರ್ಷದಿಂದ ಕುಂದಾಪುರ ಕ್ಷೇತ್ರದಲ್ಲಿ BJPಯ ಶಾಸಕರಾಗಿ ಹಾಲಾಡಿ ಶ್ರೀನಿವಾಸ್ ಶೆಟ್ಟರ್ ಆಯ್ಕೆ ಆಗ್ತಾಯಿದ್ರು. 3 ಸಲ BJPಯಿಂದ, ಕಳೆದ 5ರಲ್ಲಿ ಪಕ್ಷೇತರವಾಗಿ ಆಯ್ಕೆ ಆಗಿದ್ರು. ಏನಂತ ಹೇಳಿದರೆ BJP ನನಗೆ ಸಚಿವ ಸಂಪುಟ ಸಚಿವ ಸ್ಥಾನ ಕೊಡುವುದರಲ್ಲಿ ಸ್ವಲ್ಪ ಎಡವು ಇತ್ತಂತ ಹೇಳಿ ಅವರು ಪಕ್ಷೇತರಾಗಿ ನಿಂತು ಶಾಸಕರಾಗಿದ್ದರು. ಇವರು ಕಳೆದ 18 ವರ್ಷದಿಂದ ಆ ಕ್ಷೇತ್ರದ ಅಭಿವೃದ್ಧಿ ಕುಂಠಿತ ಆಗಿದೆ. ಕೆಲಸ ಮಾಡುವುದಿಲ್ಲ, ಶಾಸನ ಸಭೆಯಲ್ಲಿ ಮಾತನಾಡು ಸಹ ಆಡುವುದಿಲ್ಲ. ನಮ್ಮ ಮಲೆನಾಡು ಪ್ರದೇಶದಲ್ಲಿ ಜ್ವಲಂತ ಸಮಸ್ಯೆಗಳಾದಂಥ 94C, 53, ಡಿ3 ಫಾರೆಸ್ಟ್, ಕಸ್ತೂರಿ ರಂಗನ್ ವರದಿ ಇಂಥದ್ರಕ್ಕೆಲ್ಲ ಶಾಸನ ಸಭೆಯಲ್ಲಿ ಮಾಡಿ ಅದನ್ನು ಕ್ಲಿಯರಿಟಿ ಮಾಡಬೇಕು. ಜನರು ಒಂಥರ ಗಾಬರಿಯಲ್ಲಿದ್ದಾರೆ. ಅದು ಯಾವುದೂ ಕೆಲಸಗಳನ್ನು ಮಾಡ್ತಾ ಇಲ್ಲ ಅವರು. ಪುನಃ ಈಗ ಸಲಕ್ಕೆ ನಮ್ಮ BJPಯವರು ಅವರಿಗೆ ಅಭ್ಯರ್ಥಿತನವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಅವರು ಕೆಲಸ ಮಾಡದೆ ಪುನಃ ಶೂನ್ಯವಾಗುವುದಕ್ಕಿಂತ ಜನರಿಗೆ ತೊಂದರೆ ಆಗ್ತದೆ. ಅಂದರೆ ಬಡತನ ರೇಖೆಯಿಂದ ಕೆಳಗೆ ಇರುವ ಜನರೇ ಜಾಸ್ತಿ. ಆದ್ದರಿಂದ ಅವ್ರಿಗೆ ತುಂಬ ತೊಂದರೆ ಆಗ್ತದೆ. ಇವರಿದ್ದರೂ ಏನೂ ಕೆಲಸ ಮಾಡೋದಿಲ್ಲ. ಮನೆಗಳಿಲ್ಲ, ಜಾಗದ ಬಗ್ಗೆ 53ಯಿಂದ ಯಾವುದೇ ತೀರ್ಮಾನ ಆಗಲಿಲ್ಲ. 94C ಕೆಲವರಿಗೆ ಹಕ್ಕುಪತ್ರ ಸಿಕ್ಕಲಿಲ್ಲ. ಡಿ3 ಅಂದರೆ ಏನು, ಡಿ3 ಅಲ್ಲಿ ಇಲ್ಲ, ಮನೆ ಕಟ್ಕೊಂಡು ಎಷ್ಟೋ ವರ್ಷದಿಂದ 60-70 ವರ್ಷದಿಂದ ಇದ್ದವರಿಗೂ ಸಹ ಅರಣ್ಯ ಇಲಾಖೆಯಿಂದ ತೊಂದರೆ ಆಗ್ತಾಯಿತ್ತು. ಮತ್ತು ಅರಣ್ಯ ಹಕ್ಕು ಸಮಿತಿಯಲ್ಲಿ ತುಂಬ 70-80 ಜನ ಅರ್ಜಿ ಕೊಟ್ಟಿದ್ದಾರೆ, ಅವರಿಗೂ ಸಹ ಇನ್ನೂ ತೀರ್ಮಾನ ಆಗಲಿಲ್ಲ. ಈ ಎಲ್ಲ ಜ್ವಲಂತ ಸಮಸ್ಯೆಗಳಿದ್ದರೂ ಅವರು ಏನೂ ಕ್ರಮ ಕೈಗೊಳ್ಳುವುದಿಲ್ಲ. ಮತ್ತು ಕಳೆದ ಪಕ್ಷೇತರವಾಗಿ ಆಯ್ಕೆಯಾದಂಥ ಶಾಸಕರು BJP ಕಾರ್ಯಕರ್ತರ ಮೇಲೆ ಸುಳ್ಳು ಆರೋಪಗಳನ್ನು ಮಾಡಿ ಮೊಕದ್ದಮೆಗಳನ್ನು ಸಹ ಅವರ ಕಾರ್ಯಕರ್ತರು, ಅಂದರೆ ಪಕ್ಷೇತರರಾಗಿ ಇದ್ದು ಅವರ ಕಾರ್ಯಕರ್ತರು BJP ಕಾರ್ಯಕರ್ತರಿಗೆ ಅನ್ಯಾಯ ಮಾಡಿದ್ದಾರೆ. ಪುನಃ ಅವರು ಪಕ್ಷದವರು ಯಾವುದೇ ತೀರ್ಮಾನ ತೆಗೆದುಕೊಳ್ಳದೆ ಏಕಾಏಕಿಯಾಗಿ ಪುನಃ ಅವರಿಗೆ ಅಧ್ಯಕ್ಷ ಕ್ಷೇತ್ರದ BJP ಅಭ್ಯರ್ಥಿ ಆಗಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇದು ನಮಗೆ ತುಂಬ ನೋವಿನ ವಿಷಯ. ಯಾಕಂತ ಅಭಿವೃದ್ಧಿ ಕುಂಠಿತವಾಗಿದೆ, ಅಭಿವೃದ್ಧಿ ಆಗ್ತಾ ಇಲ್ಲ. ಮತ್ತು ಅವರು ಹೇಳ್ತಾ ಇದ್ದಾರೆ ಹಾಗೆ ಹೀಗೆ ಮಾಡ್ತೇನೆ, ಅದು ಮಾಡ್ತೇನೆ, ಇದು ಮಾಡಿಕೊಟ್ಟಿದ್ದೇನೆ, ಅಭಿವೃದ್ಧಿ ಮಾಡಿಕೊಟ್ಟಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿಯೋ ಒಂದು ರಸ್ತೆಗಳನ್ನು ಮಾಡಿದರೆ ಆಗುವುದಿಲ್ಲ. ಜನರ ಮೂಲಭೂತ ಸೌಕರ್ಯಗಳೇನು, ಮನೆಗಳು ಇರ್ಬೋದು, ಕುಡಿಯೋ ನೀರಿನ ಸಮಸ್ಯೆಗಳಿರ್ಬೋದು, ಜಾಗದ ಸಮಸ್ಯೆಗಳಿರ್ಬೋದು, ಇನ್ನು ಅನೇಕ ಸಮಸ್ಯೆಗಳು, ಜ್ವಲಂತ ಸಮಸ್ಯೆಗಳಿರ್ಬೋದು. ವೈಲ್ಡ್ ಲೈಫಿಂದ ಪ್ರಾಣಿಗಳಿಂದ ಉಪದ್ರ ಆಗುವ ಬಗ್ಗೆ ವೈಲ್ಡ್ ಲೈಫ್ ಇಲಾಖೆಯಲ್ಲಿ ಏನೇನು ಕ್ರಮ ತಗೊಳ್ತಾರೆ, ಕೃಷಿ ಇಲಾಖೆಯಿಂದ ಏನು ಅಂತು, ತೋಟಗಾರಿಕೆ ಇಲಾಖೆಯಿಂದ ಇತ್ತು, ಯಾವುದು ಕಾರ್ಯದ ಬಗ್ಗೆ ಗಮನ ಹರಿಸಿದೆ ಅವರು ಮನೆಯಲ್ಲೇ ಇದ್ದುಕೊಂಡು ತನ್ನ ಕಾರ್ಯಪ್ರವೃತ್ತಿಯನ್ನು ಮಾಡ್ತಾ ಇದ್ದಾರೆ. ಶಾಸನ ಸಭೆಯಲ್ಲಿ ಮಾತನಾಡುವುದು ಸಹ ಇಲ್ಲ ಅಂತೇಳಿ ನಿಮ್ಮ ಪತ್ರಿಕೆಯಲ್ಲಿ ಸಹ ಹಿಂದೆ ಒಂದು ಸಲ ನಾನು ನೋಡಿದ್ದೇನೆ. ಈ ಎಲ್ಲ ಇದರಿಂದ ನಾನು 1993ರಿಂದ ಇವತ್ತಿನವರೆಗೆ ಪಕ್ಷದ ಕಾರ್ಯಕರ್ತನಾಗಿ, ಪಕ್ಷದ ವಿವಿಧ ಪದಾಧಿಕಾರಿಯಾಗಿ ಕೆಲಸ ಮಾಡಿದ್ದೇನೆ, ಪಂಚಾಯತ್ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೇನೆ. ಆದರೆ ಇವರಿಂದಾಗಿ ನಮಗೆ ಅಲ್ಲಿನ ಅಭಿವೃದ್ಧಿ ಕೆಲಸ ಕುಂಠಿತ ಆಗ್ತದೆ. ಬಡವರಾಗಿ ಇರ್ತಾರೆ.